ಸ್ನೇಹಿತರೆ, ಬನ್ನಿ ಇವತ್ತೊಂದು ವಿಶೇಷವಾದ ಒಂದು ಕ್ಯಾಮ್ರದ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಏನಪ್ಪ ಈ ಕ್ಯಾಮ್ರಾದ ವಿಶೇಷತೆ ಅಂತ ಹೇಳಿದಾಗ, ಇದು PTZ ಕ್ಯಾಮ್ರಾ ಅಂತ ಕರಿತೀವಿ. ಹಾಗೆ PTZ ಕ್ಯಾಮ್ರಾ 360 ಡಿಗ್ರಿ ಕ್ಯಾಮ್ರಾ ಅಂತಲೂ ಕರಿತೀವಿ. ಇದೇನಪ್ಪ ಎಲ್ಲ ಮನೆ ಹತ್ರನೂ 360 ಡಿಗ್ರಿ ಕ್ಯಾಮ್ರಾ ಅಥವಾ PTZ ಕ್ಯಾಮ್ರಾ ಎಲ್ಲ ಮನೆಗಳ ಹತ್ರ ಹಾಕಿರ್ತಾರಲ್ಲ, ಈ ಕ್ಯಾಮ್ರಾದ ವಿಶೇಷತೆ ಏನಪ್ಪ ಇರುತ್ತೆ, ಏನು ಇರಲ್ಲ ಅಂತ ಅಂದ್ಕೋಬೇಡಿ. ಇದು ಬಂದು 150 ಮೀಟ್ರ್ ಕವರೇಜ್ ಸಾಮರ್ಥ್ಯ ಹೊಂದಿರುತ್ತೆ ಸ್ನೇಹಿತರೆ. 150 ಮೀಟರ್ ನೀವು ಝೂಮ್ ಮಾಡಿ ನಿಮ್ಮ ಕಣ್ಣು ಮುಂದೆ ಹೇಗೆ ಕಾಣುತ್ತೋ ಹಾಗೆ 150 ಮೀಟ್ರು ಝೂಮ್ ಮಾಡಿದಾಗಲೂ ಕೂಡ ನಿಮ್ಮ ಕಣ್ಣು ಮುಂದೆ ಹೇಗೆ ಕಾಣುತ್ತೆ ಹಾಗೆ ಕಾಣುತ್ತೆ ಸ್ನೇಹಿತರೆ. ನಿಮಗೆ ಲೈವೇ ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಇದು ಎಲ್ಲೆಲ್ಲಿ ಹಾಕ್ಕೋಬೋದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಫಸ್ಟು ನಿಮಗೆ ಕ್ಯಾಮ್ರಾ ಹೇಗೆ ಕೆಲಸ ಮಾಡುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದು ಆ್ಯಕ್ಚುಲಿ ನಿಮಗೆ ಲೈವ್ ಸ್ನೇಹಿತರೆ. ಇದೊಂದು ಫಾರ್ಮ್ ಹೌಸ್ ಆಗಿರುತ್ತೆ. ಝೂಮ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ಫುಲ್ಲು ಝೂಮ್ ಮಾಡಿದ್ದೀನಿ. ಈಗ ನಿಮಗೆ 150 ಮೀಟ್ರ್ ಝೂಮ್ ಆಗಿದೆ. ಈಗ ಝೂಮ್ ಔಟ್ ಮಾಡ್ತಾ ಹೋಗ್ತೀನಿ. ನೋಡಿ ಎಷ್ಟು ದೂರ ನಿಮಗೆ ಕ್ಯಾಪ್ಚರ್ ಆಗಿದೆ ಅಂತಲೂ ನಿಮಗೆ ಲೈವೇ ತೋರಿಸ್ತಾ ಇದ್ದೀನಿ ನಿಮಗೆ. ಬನ್ನಿ, ಈ ಕಡೆ ತಿರುಗಿಸೋಣ ಕ್ಯಾಮ್ರಾನ. ನೆಟ್ವರ್ಕ್ ಕಡಿಮೆ ಇರೋದ್ರಿಂದ ನಿಮಗೆ ಈ ಥರ ಆಗುತ್ತೆ ಸ್ನೇಹಿತರೆ. ನೋಡಿ, ಸ್ವಲ್ಪ ಇಂಟರ್ನೆಟ್ ಎರರ್ ಬಂತು, ಹಾಗಾಗಿ ನಿಮಗೆ ಅದು ಕೆಲಸ ಮಾಡಲಿಲ್ಲ ಅನ್ಸುತ್ತೆ, ಸ್ಟ್ರಕ್ ಆಯಿತು. ನೋಡಿ, ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ನೋಡಿ, ಈ ಮಾವಿನ ಮರದಲ್ಲಿ ಎಷ್ಟು ಮಾವಿನಕಾಯಿ ಈ ಕಡೆ ಎಷ್ಟು ಬಿಟ್ಟಿದೆ ಅಂತ ಕೂಡ ನೀವು ಇಲ್ಲಿಂದನೇ ಕೌಂಟ್ ಮಾಡ್ಬೋದು. ಗೊತ್ತಿದ್ದ ಜಾಗದಲ್ಲೇ ಕೌಂಟ್ ಮಾಡ್ಕೊಂಡು ನೋಡ್ಬೋದು ಸ್ನೇಹಿತರೆ. ಬ್ಲಾಕ್ ಹಾಕಿದ್ದಾರೆ, ಆ ಆಲೋ ಬ್ಲಾಕ್ ಕೂಡ ನಿಮಗೆ ತೋರಿಸ್ತೀನಿ. ನಿಮ್ಮ ಕಣ್ಣು ಮುಂದೆ ಹೇಗೆ ಕಾಣುತ್ತೋ ಹಾಗೆ ಕಾಣಿಸ್ತಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಝೂಮ್ ಔಟ್ ಮಾಡ್ತೀನಿ. ಮತ್ತು ಈ ಕಡೆ ಬರೋದಾದರೆ ನೋಡಿ, ಇಲ್ಲಿ ಮನೆಗಳಿದ್ದಾವೆ, ಅದನ್ನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಸೋಲಾರ್ ಟ್ಯಾಂಕ್ ಇದೆ, ನಿಮಗೆ ಅಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ. ಯಾರಾದರೂ ನಿಂತರೂ ಕೂಡ ಇಷ್ಟು ಕ್ಲಾರಿಟಿ ಬರುತ್ತೆ ಸ್ನೇಹಿತರೆ. ಸೋಲಾರ್ ಟ್ಯಾಂಕ್ ಇದೆಯಲ್ಲ, ನೀವು ತುಂಬ ಚೆನ್ನಾಗಿ ಕೂಡ ಓದ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ವಜ್ರ ಆಶೀರ್ವಾದ್ ಸೋಲಾರ್ ಅಂತ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಭಾವಿಸಿದ್ದಾರೆ ಸ್ನೇಹಿತರೆ. ಬನ್ನಿ, ಮತ್ತೆ ತಕ್ಕಂಥ ಎಲೆಗಳು ಕೂಡ ನಿಮ್ಮ ಕಣ್ಣು ಮುಂದೆ ಕೂಡ ಆ ಥರ ನಿಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು, ಆದರೆ ಇವಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನಿಮಗೆ ಝೂಮ್ ಮಾಡಿ ಇದು ಹೇಗೆ ಕ್ಲಾರಿಟಿ ಬರುತ್ತೆ ಅನ್ನೋ ಒಂದು ವಿಚಾರ ನಿಮಗೆ ಈ ವಿಡಿಯೋಲ್ಲೇ ಗೊತ್ತಾಗಬೇಕು ಅಂತ ನಿಮಗೆ ಲೈವ್ ರೆಕಾರ್ಡ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಎಕ್ಸಾಂಪಲ್ ನೋಡಿ, ಈ ತೆಂಗಿನ ಮರದ
ಮರದಲ್ಲಿರೋ ತೆಂಗಿನಕಾಯಿಗಳಿದಾವ ಅಂತ ಕೂಡ ನೀವು ಚೆಕ್ ಮಾಡ್ಬೋದು. ನೋಡಿ ಎಳ್ನೀರು ಕೂಡ ಬಿಟ್ಟಿದ್ದಾವೆ. ನೀವು ನೋಡ್ಬೋದು ಎಷ್ಟು ಈ ಹೊಂಬಾಳೆಯಲ್ಲಿ ಎಷ್ಟು ತೆಂಗಿನಕಾಯಿಗಳಿದ್ದಾವೆ, ಎಷ್ಟು ಎಳ್ನೀರಿದ್ದಾವೆ ಅಂತಲೂ ನೀವು ನೋಡ್ಬೋದು. ನೋಡಿ ಝೂಮ್ ಔಟ್ ಮಾಡ್ತೀನಿ. ಮತ್ತು ಈ ಕಡೆ ಬರೋದಾದರೆ ನೋಡಿ, ಈಗ ಒಂದು ಮಾವಿನ ಮರ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೀವು ನೋಡ್ಬೋದು. ನೋಡಿ, ಇಷ್ಟು ಝೂಮ್ ಮಾಡಿದಾಗಲೂ ಕೂಡ ನಿಮಗೆ ಕಣ್ಣು ಮುಂದೆ ಹೇಗೆ ಕಾಣುತ್ತೆ ಹಾಗೆ ಕಾಣ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡ್ಬೋದು, ಅಲ್ಲಿ ಒಂದು ಗಾಡಿಗಳು ಕೂಡ ನಿಂತಿದ್ದಾವೆ. ನಿಮಗೆ ಅಲ್ಲೇ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನಿಮ್ಮ ಕಣ್ಣು ಮುಂದೆ ಹೇಗೆ ಕಾಣುತ್ತೆ ಹಾಗೆ ಕಾಣುತ್ತವೆ. ನಿಮಗೆ ಸ್ವಲ್ಪನೂ ಬ್ಲರ್ ಆಗೋದಿಲ್ಲ ಸ್ನೇಹಿತರೆ. 23x ಅಂದರೆ 150 ಮೀಟ್ರ್ ಕೂಡ ನಿಮಗೆ ಸ್ವಲ್ಪನೂ ಬ್ಲರ್ ಆಗೋದಕ್ಕೆ ಚಾನ್ಸ್ ಇಲ್ಲ ಸ್ನೇಹಿತರೆ. ನೋಡಿ, ಈ ಮಾವಿನ ಮರದಲ್ಲಿ ಫುಲ್ಲು ಝೂಮ್ ಮಾಡಿದ್ದೀನಿ. ಮಾವಿನಕಾಯಿ ಇದ್ರೂ ನಿಮಗೆ ಕಾಣುತ್ತೆ ಸ್ನೇಹಿತರೆ. ಇದು ಹೊಲಗಳಲ್ಲಿ ಹಾಕ್ಕೋಬೋದು. 3 ಎಕರೆ ಇರೋರು ಅಥವಾ 4 ಎಕರೆ ಇರೋರು ಮಧ್ಯದಲ್ಲಿ ಒಂದು ಹಾಕ್ಬಿಟ್ರು ಸಾಕಾಗುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸರಿಗೆ ಈ ಥರ ಏನಾದರೂ ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋದಾದರೆ ಈ ವಿಡಿಯೋನ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಅವ್ರಿಗೆ ಉಪಯೋಗ ಆಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಕೆಲವರಿಗೆ ಯಾವ ಕ್ಯಾಮ್ರಾ ಹಾಕ್ಸ್ಕೋಬೇಕು, ಏನು ಕೆಲಸ ಮಾಡಲ್ವಲ್ಲಪ್ಪ ಮಾಮೂಲಿ ಕ್ಯಾಮ್ರಾಗಳು ಹಾಕ್ಸಿದ್ರೆ ಅಂತ ಕೆಲವರು ಒದ್ದಾಡ್ತಾ ನೋಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಕೇಳಿರ್ತೀವಿ, ಎಲ್ಲ ಕಡೆಯೂ ನಮ್ಮ ಅನುಭವದ ಮೇರೆಗೆ ಹೇಳ್ತಾ ಇದ್ದೀವಿ. ಈ ವಿಡಿಯೋ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಥರ ಕ್ಯಾಮ್ರಾಗಳು ಹಾಕ್ಕೊಂಡು 1 ಎಕರೆಗೆ ಅಥವಾ 2 ಎಕರೆಗೆ ಒಂದು ಕ್ಯಾಮ್ರಾ ಸೆಕ್ಯೂರಿಟಿ ಇಟ್ಟರೆ ಸಾಕು, ಪ್ರತಿಯೊಂದು ಕಡೆಯೂ ಮಾನಿಟರ್ ಮಾಡಬಹುದು ಅಂತ ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಈ ವಿಡಿಯೋದಿಂದ, ಅವ್ರಿಗೆ ಯೂಸ್ ಇದೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ. ಅವ್ರಿಗೆ ಜಾಸ್ತಿ ಏನಾದರೂ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದರೆ ನೀವು ಡೈರೆಕ್ಟು ನೀವು ಕಮೆಂಟ್ ಮೂಲಕ ನಮಗೆ ಮೆಸೇಜ್ ಮಾಡ್ಬೋದು. ಮತ್ತು ನಿಮ್ಮ ನಂಬರ್ನ ತಗೊಂಡು ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದಾದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಏನಾದರೂ ಯೂಸ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ ಅಂತ.